ಜೆಡಿಎಸ್ ಪಕ್ಷಕ್ಕೆ ಮೇಜರ್ ಸರ್ಜರಿ ಆಗಿದೆ. ದೇವೇಗೌಡರು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಕರ್ನಾಟಕದ ಹಿರಿಮೆ ಕುಮಾರಸ್ವಾಮಿ ಅವರಿಗೆ ಪ್ರಬಲವಾದ ಖಾತೆಯನ್ನು ನರೇಂದ್ರ ಮೋದಿ ಕೊಟ್ಟವರೆಂದ್ರೆ ಅದು ದೇವೇಗೌಡರ ತಾಕತ್ತು. ದೇವೇಗೌಡರ ಕುಟುಂಬದಲ್ಲಿ ಪಕ್ಷವನ್ನ ಮುನ್ನಡೆಸುವ ಶಕ್ತಿ ಯಾರಿಗಾರಿದ್ರೆ ಅದು ಏಕೈಕ ವ್ಯಕ್ತಿ ನಿಖಿಲ್ ಕುಮಾರಸ್ವಾಮಿ. ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಹಳೆ ಮೈಸೂರು ಭಾಗದಲ್ಲೇ ಆಗಿಲ್ಲ, ನಿಂತೋಗ್ಬಿಟ್ಟೈತೆ. ಪ್ರತಿಯೊಂದು ಅಭಿಯಾನ, ಪ್ರತಿಯೊಂದು ಸಮಾವೇಶ, ಪ್ರತಿಯೊಂದು ರ್ಯಾಲಿ ಕೇವಲ ಪಟಾಕಿ, ಹೂನಾರ, ಬೈಕ್ ರ್ಯಾಸು ಇದಕ್ಕೆ ಸೀಮಿತವಾಗಬಾರ್ದು. 50 ಕ್ಷೇತ್ರ ನಾನು ಗೆದ್ದೇ ಗೆಲ್ತೀನಿ ಅಂತ ಜೆಡಿಎಸ್ ಪಣ ತೊಟ್ಟು ನಿಂತರೆ ಕನಿಷ್ಠ 30 ಕ್ಷೇತ್ರ ಗೆಲ್ತಾರೆ. ಜೆಡಿಎಸ್ ಅಲ್ಲಿ ಒಂದು ಸಮಸ್ಯೆ ಏನಂದ್ರೆ, ನಮಸ್ಕಾರ ವೀಕ್ಷಕರೇ, ಜೆಡಿಎಸ್ ಪಕ್ಷಕ್ಕೆ ಮೇಜರ್ ಸರ್ಜರಿ ಆಗಿದೆ. ಜೆಡಿಎಸ್ನ ಭವಿಷ್ಯ ಏನು? ಎಲ್ಲವನ್ನ ಹೊಸದಾಗಿ ಶುರು ಮಾಡಬೇಕಾದ ಅನಿವಾರ್ಯತೆನಾ, ಅಥವಾ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿರೋದೇ ಜೆಡಿಎಸ್ಗೆ ಅತಿ ದೊಡ್ಡ ಶಕ್ತಿನ? ಜೆಡಿಎಸ್ನ ಮುಂದಿನ ದೊರೆ ಯಾರು? ದೇವೇಗೌಡರಿಗೆ ಸಂಕಷ್ಟದಲ್ಲಿ ಸಾಥ್ ಕೊಟ್ಟಿದ್ದು ಕುಮಾರಸ್ವಾಮಿ, ಜೆಡಿಎಸ್ನ ಪುನಶ್ಚೇತನಗೊಳಿಸಿದ್ದು ಕುಮಾರಸ್ವಾಮಿ ಅವರು. ಅದೇ ರೀತಿ ನಿಖಿಲ್ ನಿಲ್ತಾರ? ಆರಂಭಿಕ 3 ಚುನಾವಣೆಯಲ್ಲೇ ಹಿನ್ನಡೆ ಆಗಿದೆ. ಹಂಗನ್ಬಿಟ್ಟು ನಿಖಿಲ್ ಎಲ್ಲೂ ಕೂಡ ಸೈಲೆಂಟ್ ಆಗಿ ಕೂತಿಲ್ಲ. ಹಾಗಂದ ಮಾತ್ರಕ್ಕೆ ನಿಖಿಲ್ ಆಕ್ಟಿವ್ ಆಗಿರೋದು ಸಾಕಾಗಲ್ಲ. ಕುಮಾರಸ್ವಾಮಿ ಅವರನ್ನ 2028ಕ್ಕೆ ಮುಖ್ಯಮಂತ್ರಿಯನ್ನಾಗಿ ಮಾಡಲೇಬೇಕು ಅನ್ನೋ ಪಣ ತೊಟ್ಟಿದ್ರೆ ನಿಖಿಲ್ ಕುಮಾರಸ್ವಾಮಿ ಮತ್ತಷ್ಟು ಸ್ಪೀಡಾಗಿ, ಮತ್ತಷ್ಟು ಡಿಫೆನ್ಸಿವ್ ಆಗಿ ಪಕ್ಷ ಸಂಘಟನೆಯನ್ನು ಮುಂದುವರಿಸಬೇಕು. ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಹಳೆ ಮೈಸೂರು ಭಾಗದಲ್ಲೇ ಆಗಿಲ್ಲ, ನಿಂತೋಗ್ಬಿಟ್ಟೈತೆ. ಹಾಸನ ಭಾಗ, ಮೈಸೂರು ಭಾಗದಲ್ಲೇ ಜೆಡಿಎಸ್ನ ಓಟ್ಗಳಿರೋದು. ಗೊತ್ತಿಲ್ಲ ಯಾಕೆ ನಿಂತ್ಕೋತೋ. ಕೊಪ್ಪಳದಲ್ಲಾಗಿಲ್ಲ ಅನ್ಕೋತೀನಿ, ಬಳ್ಳಾರಿಲಾಗಿಲ್ಲ ಅನ್ಕೋತೀನಿ, ಹಗರಿಬೊಮ್ಮನಹಳ್ಳಿಲಿ ನೇಮರಾಜ್ ನಾಯಕ್ ಇದ್ದಾರೆ. ನಾನು ಕೂಡ ಒಂದಷ್ಟು ಜನರೊಂದಿಗೆ ಜನತಾದಳ ಅಭಿಯಾನದ ಕಾರ್ಯಕ್ರಮಗಳನ್ನು ಕವರ್ ಮಾಡಕ್ಕೆ ಹೋಗಿದ್ದೆ. ನನಗಲ್ಲಿ ಕಂಡು ಬಂದಿದ್ದು ಕೇವಲ ಬೈಕ್ ರ್ಯಾಲಿ, ಪಟಾಕಿ ಹೊಡೀರಿ, ರೋಡ್ ಶೋ ಮಾಡಿ, ಮೀಟಿಂಗ್ಗಳನ್ನ ಎಷ್ಟರ ಮಟ್ಟಿಗೆ ಮಾಡಿದ್ರೋ ಗೊತ್ತಿಲ್ಲ. ಅಥವಾ ಆ ಪಕ್ಷ ಸೇರ್ಪಡೆ ಅಭಿಯಾನ ಎಷ್ಟರ ಮಟ್ಟಿಗೆ ನಿಖಿಲ್ಗೆ ಶಕ್ತಿ ತುಂಬಿದೆಯೋ ಗೊತ್ತಿಲ್ಲ. ದೇವೇಗೌಡರು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಕರ್ನಾಟಕದ ಹಿರಿಮೆ. ಹಿಂದೆ ಯಾರೂ ಆಗಿಲ್ಲ, ಮುಂದೆ ಯಾರಾಗ್ತಾರೋ ಗೊತ್ತಿಲ್ಲ. ಕರ್ನಾಟಕದ ಅಂದರೆ ಕನ್ನಡಿಗರಾಗಿ ಏಕೈಕ ಪ್ರಧಾನಿ ದೇಶ ನೋಡಿದ್ದು. ಅಂಥ ಕುಟುಂಬದಲ್ಲಿ ಹುಟ್ಟಕ್ಕೆ ಎಷ್ಟು ಪುಣ್ಯ ಮಾಡಿರ್ಬೋದು ನಿಖಿಲ್ ಕುಮಾರಸ್ವಾಮಿ. ಆ ನಿಟ್ಟಿನಲ್ಲಿ ಅವ್ರು ಸಾಕ್ತಾ ಇದ್ದಾರೆ, ಇಲ್ಲ ಅಂತ ಹೇಳಲಿಲ್ಲ. ಜೆಡಿಎಸ್ಗಿರೋ ಶಕ್ತಿ ಜೆಡಿಎಸ್ಗೆ ಗೊತ್ತಿಲ್ಲ ರೀ. ಕೇಂದ್ರದ ವಿಚಾರಕ್ಕೆ ಬನ್ನಿ. NDA ಪ್ರಧಾನಿ ಮೋದಿಯವರ BJP ಮೈತ್ರಿಕೂಟದಲ್ಲಿ ಬೇರೆ ಬೇರೆ ಪಕ್ಷಗಳಿದ್ದಾವೆ. TDP ಇದೆ, ಮತ್ತೊಂದಿದೆ, ಮಗದೊಂದಿದೆ. ಅವರೆಲ್ಲರೂ ಕೂಡ ಡಜನ್ ಗಟ್ಟಲೆ ಸಂಸದರವರೇ. ಇಷ್ಟಾದರೂ ಕೇವಲ 2 ಸ್ಥಾನವನ್ನು ಗೆದ್ದಂತಹ JDSಗೆ ಕುಮಾರಸ್ವಾಮಿ ಅವರಿಗೆ ಪ್ರಬಲವಾದ ಖಾತೆಯನ್ನು ನರೇಂದ್ರ ಮೋದಿ ಕೊಟ್ಟವರೆಂದರೆ ಅದು ದೇವೇಗೌಡರ ತಾಕತ್ತು, ಅದು ಕುಮಾರಸ್ವಾಮಿ ಅವರ ತಾಕತ್ತು, ಅದು JDSಗೆ ಇರುವಂತಹ ತಾಕತ್ತು. ಅದನ್ನು ಹೇಗೆ ಯುಟಿಲೈಸ್ ಮಾಡ್ಕೋಬೇಕು? ಎಲ್ಲೋ ಒಂದು ಕಡೆ 2004ರ ರಾಹುಲ್ ಗಾಂಧಿಗೂ 2024ರ ರಾಹುಲ್ ಗಾಂಧಿಗೂ ಅಜಗಜಾಂತರ ವ್ಯತ್ಯಾಸ. ಪಪ್ಪು ಅಂತಿದ್ದವರೇ ಹಿ ವಿಲ್ ಬಿ ದ ನೆಕ್ಸ್ಟ್ PM ಅನ್ನೋ ಮಟ್ಟಕ್ಕೆ ಚರ್ಚೆ ನಡೀತಿದೆ. ಅದಕ್ಕೆ ಕಾರಣ ಭಾರತ್ ಜೋಡೋ ಯಾತ್ರೆ, ಭಾರತ್ ನ್ಯಾಯ ಯಾತ್ರೆ, ಇದೀಗ ನಡೀತಿರುವಂಥ ವೋಟ್ ಚೋರಿ ವಿರುದ್ಧದ ಅಭಿಯಾನ. ಇಂತಹ ರಾಹುಲ್ ಗಾಂಧಿನೇ ಬದಲಾಗಿದ್ದಾರೆ. ನಿಖಿಲ್ ಕೂಡ ಬೀದರ್ ಟು ಚಾಮರಾಜನಗರ ಪಾದಯಾತ್ರೆ ಮಾಡಬೇಕು, ಗ್ರಾಮ ವಾಸ್ತವ್ಯಗಳನ್ನು ಮಾಡಬೇಕು. ಆಂಧ್ರ ಪ್ರದೇಶದಲ್ಲಿ ರಾಜಶೇಖರ್ ರೆಡ್ಡಿ ಅವರ ನಂತರದಲ್ಲಿ ಜಗನ್ಮೋಹನ್ ರೆಡ್ಡಿ ಯಾವ ರೀತಿ ಪಕ್ಷ ಸಂಘಟನೆ ಮಾಡಿದ್ರು ಅನ್ನೋದನ್ನ ಉದಾಹರಣೆಯಾಗಿ ತಗೋಬೇಕು. ದೇವೇಗೌಡರ ಕುಟುಂಬದಲ್ಲಿ, ನಾನು ಬೇರೆ ಕುಟುಂಬವಾಗಿ ಹೇಳ್ತಿರೋದು, JDS ಪಕ್ಷವಾಗಿ ಹೇಳ್ತಿಲ್ಲ, ಕುಟುಂಬದಲ್ಲಿ ಪಕ್ಷವನ್ನು ಮುನ್ನಡೆಸುವ ಶಕ್ತಿ ಯಾರಿಗಾರಿದ್ರೆ ಅದು ಏಕೈಕ ವ್ಯಕ್ತಿ ನಿಖಿಲ್ ಕುಮಾರಸ್ವಾಮಿ. JDS ನೋಂದಣಿ ಅಭಿಯಾನ ಎಷ್ಟು ಮಟ್ಟಿಗೆ ಶುರು ಆಯಿತು ಅಂದರೆ ಅದಿಷ್ಟು ಬೇಗ ಅರ್ಧಕ್ಕೆ ನಿಲ್ಬಾರ್ದಿತ್ತು. ಟೆಕ್ನಿಕಲ್ ರೀಸನ್ಸ್ ಇದ್ದರೆ ಜನಕ್ಕೆ ಗೊತ್ತಾಗಲ್ಲ, ಏನು ಬೇಕಾದ್ರೆ ಆಗ್ಬೋದು. ಕುಮಾರಸ್ವಾಮಿ ಅವ್ರಿಗೆ ಒಂದಷ್ಟು ಅನಾರೋಗ್ಯ ಅಂತ ಬಂತು, ಎಸ್ ಇರ್ಬೋದು, ಬಟ್ ಅದು ಮತ್ತೆ ಶುರು ಆಗಬೇಕು. ನಿಖಿಲ್ ಕಾಲಿಗೆ ಚಕ್ರವನ್ನು ಕಟ್ಕೊಂಡು ಕನಿಷ್ಠ 72ರಿಂದ 75 ಕ್ಷೇತ್ರಗಳಲ್ಲಿ JDS ಮತ ಇದೆ. ಯಾಕ್ರಿ 19 ಗೆದ್ದವ್ರು 25 ಗೆಲ್ಲಕ್ಕಾಗಲ್ವಾ? 25 ಟಾರ್ಗೆಟ್ ಮಾಡಬೇಕಾಗಿರೋರು 40 ಟಾರ್ಗೆಟ್ ಮಾಡೋಕ್ಕಾಗಲ್ವಾ?
50 ಕ್ಷೇತ್ರ ನಾನು ಗೆಲ್ತೀನಿ ಅಂತ JDS ಪಣ ತೊಟ್ಟು ನಿಂತರೆ ಕನಿಷ್ಠ 30 ಕ್ಷೇತ್ರ ಗೆಲ್ತಾರೆ. JDS ಅಲ್ಲಿ ಒಂದು ಸಮಸ್ಯೆ ಏನಂದರೆ ತುಂಬ ಸೀನಿಯರ್ ಲೀಡರ್ಸ್ ಅವರೇ ಮತ್ತೆ ಅವ್ರವ್ರು ಗೆದ್ಕೊಳ್ಳೋದು ನೋಡ್ಕೊಳ್ತಾರೆ. ಅವ್ರು ಗೆಲ್ತಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ರೀ. ಅವ್ರು ಗೆದ್ದೇ ಗೆಲ್ತಾರೆ. ಅದ್ರ ಜೊತೆಗೆ ಪಕ್ಕದ ಒಂದಷ್ಟು ಕ್ಷೇತ್ರಗಳಲ್ಲಿ ಪಕ್ಷ ಸಂಘಟನೆಗೆ ನಿಲ್ಲಬೇಕು, ಯುವ ನಾಯಕರುಗಳನ್ನು ಬೆಳೆಸಬೇಕು. ಸಮೃದ್ಧಿ ಮಂಜುನಾಥ್, GD ಹರೀಶ್ ಗೌಡ, ಸ್ವರೂಪ್ ಪ್ರಕಾಶ್, ಶರಣಗೌಡ ಕಂದಕೂರು ಇವರೆಲ್ಲ JDSನ ಭವಿಷ್ಯ. GT ದೇವೇಗೌಡರು ಸೈಲೆಂಟ್ ಆಗಿರ್ಬೋದು, ಆದರೆ GD ಹರೀಶ್ ಗೌಡರು ತುಂಬ ಆ್ಯಕ್ಟಿವ್ ಆಗವ್ರೆ, ಪಕ್ಷ ನಿಷ್ಠೆ ಇದೆ. ನಿಖಿಲ್ ಜೊತೆ ಹೆಚ್ಚಾಗಿ ಕಾಣಿಸ್ಕೊತಾರೆ. ಹೀಗಾಗಿ ನಿಖಿಲ್ ಎಲ್ಲರನ್ನ ಕರ್ಕೊಂಡು 2025 ಮುಗಿದೋಯ್ತ್ರಿ, 26 ಒಂದೇ ವರ್ಷ ಇರೋದು, 27ರಲ್ಲಿ ಏನು ಬೇಕಾದ್ರೆ ಆಗಬಹುದು. 28 ಆರಂಭದಲ್ಲೇ ಚುನಾವಣೆ. ಇಡೀ ರಾಜ್ಯದಲ್ಲಿ ಪಕ್ಷಕ್ಕಾಗಿ ಸಂಘಟನೆಗಾಗಿ ನಿಖಿಲ್ ಹೋರಾಡಿದ್ರೆ ನಿಖಿಲ್ ಮೇಲೆ ಸಾಕಷ್ಟು ನಿರೀಕ್ಷೆ ಇದೆ. ಜನತಾದಳವನ್ನು ಉಳಿಸಿ ಬೆಳೆಸಿದ್ರೆ ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕಂತ ಓಡಾಡಬೇಕಾಗಿಲ್ಲ. ಅವ್ರು ಪಡೋ ಪರಿಶ್ರಮಕ್ಕೆ ಅವರಾಗೆ ಮುಖ್ಯಮಂತ್ರಿ ಆಗಿಬಿಡ್ತಾರೆ. ಮತ್ತೊಂದು ಅವಕಾಶ ಸಿಗುತ್ತೆ. ಮೊನ್ನೆ ರೈತರ ಕಬ್ಬಿನ ಬೆಂಬಲ ಬೆಲೆ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆಗಳಾದಾಗ ಜನ ಅನ್ಕೊಂಡ್ರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಿದ್ರೆ ಒಂದಷ್ಟು ಬೇಗ ಸಮಸ್ಯೆ ಬಗೆಹರಿತಿತ್ತು ಅಂತ. ಹೀಗಾಗಿ ಎಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ನಿಖಿಲ್ ಮುಂದುವರಿಬೇಕಾಗಿದೆ. ಪ್ರತಿಯೊಂದು ಅಭಿಯಾನ, ಪ್ರತಿಯೊಂದು ಸಮಾವೇಶ, ಪ್ರತಿಯೊಂದು ರ್ಯಾಲಿ ಕೇವಲ ಪಟಾಕಿ, ಹೂನಾರ, ಬೈಕ್ ರ್ಯಾಸು ಇದಕ್ಕೆ ಸೀಮಿತವಾಗಬಾರ್ದು. ಜನರ ಜೊತೆ ಸಿಕ್ಕ ಸ್ಥಳದಲ್ಲಿ ಕೂತ್ಕೊಂಡು ಹೆಗಲ ಮೇಲೆ ಕೈ ಹಾಕೊಂಡು ಪಕ್ಷ ಸಂಘಟನೆ ಮಾಡಿದ್ರೆ ಅವಾಗ ಹೇಳ್ತಾರೆ ಜನ, ಹುಲಿ ಹೊಟ್ಟೆಲ್ ಹುಲಿನೇ ಹುಟ್ಟೋದು ಅಂತ. JDSನ ಭವಿಷ್ಯಕ್ಕಾಗಿ ನಿಖಿಲ್ ಏನೆಲ್ಲ ಮಾಡಬೇಕು, ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಮತ್ತೊಂದು ಮುಖ್ಯವಾದ ಅಂಶ, JDS ರಾಜ್ಯಾಧ್ಯಕ್ಷರು ಯಾರಾಗಬೇಕಂತ. ನಿಖಿಲ್ ಹೆಸರು ತುಂಬ ದೊಡ್ಡ ಮಟ್ಟಿಗೆ ಓಡಾಡ್ತಿದೆ ಅಂತ ಸಾಕಷ್ಟು ಜನ ಹೇಳ್ತಾರೆ. ಆದರೆ ನಿಖಿಲ್ಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟರೆ ಕುಟುಂಬ ರಾಜಕೀಯವಾಗುತ್ತಾ, ಅಥವಾ GT ದೇವೇಗೌಡರಂಥ ಹಿರಿಯರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರೆ JDSಗೆ ಬಲ ಬರುತ್ತಾ? ಕೆಲವು ಸಲ ಬಿಟ್ಟಾಟ ಆಡಬೇಕ್ರಿ. ಬಿಟ್ಟಾಟ ಆಡಿದ್ರೇ ಯಶಸ್ಸು ಸಿಗೋದು. ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.